ನೋಡಿ ಈಗ ಪರ್ಫೆಕ್ಟ್ ಆಗಿ ಬಂತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನು ಬೊಂಡೆ ದೋಸೆ ಅಂದರೆ ಎಳ್ನೀರಿನ ಬಾವೆ ಇರುತ್ತಲ್ಲ ಗಂಜಿ, ಅದರ ದೋಸೆ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಇದಕ್ಕೆ ತುಂಬ ದಪ್ಪ ಗಂಜಿ ಕೂಡ ಟೇಸ್ಟ್ ಆಗಲ್ಲ, ಹಾಗಂತ ಎಳೆ ಗಂಜಿ ಚೆನ್ನಾಗಾಗಲ್ಲ. ಮೀಡಿಯಮ್ ಸ್ವಲ್ಪ ದೋಸೆ ಗಂಜಿ ಅಂತ ಇಲ್ಲಿ ಬೆಂಗಳೂರಲ್ಲಿ ಹೇಳ್ತೀವಲ್ಲ, ಅದು ಸೂಪರ್ ಆಗತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡುವ. ದೋಸೆ ಅಕ್ಕಿ ತಗೊಂಡಿದ್ದೇನೆ. ಇದರಲ್ಲಿ ಆಲ್ಮೋಸ್ಟ್ 3 ಗ್ಲಾಸ್ ಇದೆ. ನಿನ್ನೆ ನೈಟ್ ನೆನೆ ಹಾಕಿದ್ದೆ. ಹಾಗೆ ಇಲ್ಲಿ ಒಂದು ಎಳ್ನೀರು ಫುಲ್ ಬಾವೆ ಇದೆ. ಒಂದೂವರೆ ಅಷ್ಟು ಹಾಕ್ಬೋದು. ತುಂಬ ಹಾಕಿದರೆ ಅದು ದೋಸೆ ಮೇಲೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಇದು ನಾವು ತಿನ್ನಲಿಕ್ಕಾಗೋದಿಲ್ಲ ಅಂತ ಎಷ್ಟೋ ಜನ ನಾವು ಅದನ್ನು ಎಸೆಯೋದು ನೋಡಿದ್ದೇವೆ. ಅದನ್ನು ಎಸಿಬೇಡಿ, ಹೀಗೆ ಬಾಕ್ಸಲ್ಲಿ ಹಾಕಿ ತಂದರೆ ನಿಮಗೆ ಅದನ್ನು ದೋಸೆ ಮಾಡಿ ಯೂಸ್ ಮಾಡ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ, ಹೆಲ್ದಿ ಕೂಡ. ಇದನ್ನು ಒಟ್ಟಿಗೆ ನಾವೀಗ ಗ್ರೈಂಡ್ ಮಾಡಬೇಕು, ಮಿಕ್ಸಿ ಮಾಡ್ಕೊಳ್ಬೇಕು. ಈ ಬೊಂಡವನ್ನು, ಈ ಬಾವೆಯನ್ನು ನಾವು ಬೊಂಡ ಅಂತ ಹೇಳ್ತೇವೆ. ಅದಕ್ಕೆ ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಕಟ್ ಮಾಡಿ, ಅಂದರೆ ಅದರಲ್ಲೇ ಸಪ್ರೇಟಾಗಿ ತೆಗಿಬೇಕು ಅಂತಲೇ ಇಲ್ಲ, ಸಣ್ಣ ಸ್ಪೂನಲ್ಲಿ ಸಣ್ಣ ಸ್ಪೂನ್ ಹಾಕಿ ಅದನ್ನು ಕಟ್ ಮಾಡಿ ಮಿಕ್ಸ್ ಮಾಡಿ ತಿನ್ನಬೇಕು. ಸೂಪರ್ ಆಗ್ತದೆ. ನುಣ್ಣಗೆ ಹಿಟ್ಟು ರುಬ್ಕೊಂಡಿದ್ದೇನೆ, ಇನ್ನೊಂದು ಸ್ವಲ್ಪ ಇದೆ. ಇದು ಘಮ್ ಅಂತ ಪರಿಮಳದ ದೋಸೆ ಒಂದು. ನಾನು ಉಪ್ಪು ಕೂಡ ಹಾಕಿದ್ದೇನೆ ಇದಕ್ಕೆ, ಸ್ವಲ್ಪ ರುಚಿಗೆ ತಕ್ಕಷ್ಟು. ಇದನ್ನು ನೋಡಿ, ಹಿಟ್ಟು ರೆಡಿ ಆಯಿತು. ಇದು ಸ್ವಲ್ಪ ನೀರು ಮಾಡಬೇಕು. ಮಿಕ್ಸಿಯ ಒಳಗೆ ಉಳಿದಿರೋ ಹಿಟ್ಟನ್ನು ತೆಗಿಲಿಕ್ಕೆ ಈಸಿ ಮೆಥಡ್ ಇದೆ. ಇದಕ್ಕೆ ನೀರು ಹಾಕಿ ಇದನ್ನು ಚೆಂದ ಕುಲುಕ್ಬೇಕು, ಅವಾಗ ಕ್ಲೀನ್ ಆಗ್ತದೆ. ಅದರೊಳಗೆ ಕೈ ಹಾಕಿದರೆ ನಮ್ಮ ಕೈಗೆ ಹಿಡಿದು ಮತ್ತು ಕೈಯಲ್ಲಿ ವೇಸ್ಟ್ ಆಗುತ್ತೆ. ಇವಾಗ ನೋಡಿದ್ರಲ್ಲಿ ಕ್ಲೀನಾಗಿ ಬರ್ತದೆ. ಇನ್ನೊಂದು ಸಲ ಅದೇ ಥರ ಮಾಡಬೇಕು. ನಾನು ಆ್ಯಕ್ಚುಲಿ ಹಿಟ್ಟನ್ನು ಮಾಡೋ ಹೊತ್ತಲ್ಲಿ ಕಾವಲಿಗೆ ಇಟ್ಟಿದ್ದೆ, ಅದು ಬಿಸಿ ಆಗಿದೆ. ದೋಸೆ ಹಿಟ್ಟು ರೆಡಿ ಆಗಿದೆ. ಚೆಂದ ಮಿಕ್ಸ್ ಮಾಡಬೇಕು. ಇದೊಂದು ಹದ ಮಾಡ್ಕೋಬೇಕು ಫಸ್ಟು. ಕಾವಲಿಗೆ ಬಿಸಿ ಆಗಿದೆ ನೋಡಿ. ಕನ್ಸಿಸ್ಟೆನ್ಸಿ ಇಷ್ಟು ಬೇಕು. ಇನ್ನು ಸ್ವಲ್ಪ ನೀರು ಹಾಕಿದೆ, ಬಿಸಿ ಕಾವಲಿಗಿದೆ. ನೋಡಿ ಈಗ ಪರ್ಫೆಕ್ಟ್ ಆಗಿ ಬಂತು. ನೋಡಿ ಇವಾಗ ಪರ್ಫೆಕ್ಟ್ ದೋಸೆ. ಇದು ಸ್ವಲ್ಪ ಆರಬೇಕು, ಇದು ಸ್ವಲ್ಪ ಗರಿ ಆಗ್ತದೆ ಅವಾಗ. ಇದಕ್ಕೆ ನಾನೀಗ ತುಪ್ಪ ಹಾಕ್ತೇನೆ. ನೋಡಿ ಅದಾಗೆ ಇದು ಬರ್ತಾ ಇದೆ. ನೋಡಿ ದೋಸೆ ಪರ್ಫೆಕ್ಟಾಗಿ ಆಗಿದೆ. ಇದನ್ನು ಒಂದ್ಸಲ ಕೌಚಿ ಹಾಕಬೇಕು, ಗರಿ ಆಗ್ತದೆ ನೋಡಿ ದೋಸೆ. ಅಬ್ಬಾ ಪರಿಮಳ ಅಂದರೆ ಘಮ್. ನೋಡಿ ಇದಾಯ್ತು. ಇವಾಗ ಪರ್ಫೆಕ್ಟ್ ಬೊಂಡ ದೋಸೆ. ನನಗೆ ಬೊಂಡ ದೋಸೆ ಅಂದರೆ ಫೆಸ್ಟಿವಲ್ ಫೀಲ್ ಆಗೋದು. ನಮ್ಗೆ ಯಾವಾಗ ಬೊಂಡ ದೋಸೆ ನಾವು ಸಣ್ಣ ಇರಬೇಕಾದ್ರೆ ಮಾಡೋದಂದರೆ ಈ ನಾಗರ ಪಂಚಮಿ ಅಲ್ಲ, ಮತ್ತು ತಂಬಿಲ ಅಂತ ಹೇಳ್ತೇವೆ ದಕ್ಷಿಣ ಕನ್ನಡದಲ್ಲಿ, ಆ ಸೈಡ್ ಕಾಸರಗೋಡಲ್ಲ. ಆ ದಿನ ನಮಗೆ ತುಂಬ ಬೊಂಡ ಸಿಗ್ತದೆ. ಆವಾಗ ಈ ಬೊಂಡ ನೀರೆಲ್ಲ ಕುಡಿದು ಮುಗೀತದೆ. ಮತ್ತು ಇದನ್ನು ತಿಂದು ಎಲ್ರಿಗೂ ಒಂದು ಸ್ಯಾಚುರೇಷನ್ ಅಂತ ಇರುತ್ತೆ. ಮತ್ತು ಇದನ್ನು ಮರುದಿನ ಬೊಂಡ ದೋಸೆ ಸೂಪರ್. ಮತ್ತು ಬೊಂಡ ಬೆಲ್ಲ, ನಾನು ಹೇಳಿದೆಲ್ಲ, ಬೆಲ್ಲ ಅವಲಕ್ಕಿ, ನಾನು ಸಕ್ಕರೆ ಹಾಕಿ ತಿಂತಾಯಿದ್ದೆ, ಅದು ಕೂಡ ಸೂಪರ್. ಅದನ್ನು ಟ್ರೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ಅದನ್ನು ಹೇಗೆ ಮಾಡೋದು ಅಂತ. ಬೊಂಡ ತೆಗೆದು ಜಸ್ಟ್ ಅವಲಕ್ಕಿ, ದಪ್ಪ ಅವಲಕ್ಕಿ ಅಲ್ಲ, ಪೇಪರ್ ಅವಲಕ್ಕಿ ಅಂತ ಅದು, ಮತ್ತು ಸಕ್ಕರೆ, ಅದು ಸೂಪರ್ ಆಗ್ತದೆ ತಿನ್ನಲಿಕ್ಕೆ. ನೋಡಿದ್ರಲ್ವ ಫ್ರೆಂಡ್ಸ್ ಹೇಗೆ ಬೊಂಡ ದೋಸೆ ಮಾಡೋದು ಅಂತ, ಅಥವಾ ಎಳ್ನೀರಿನ ಗಂಜಿಯ ದೋಸೆ. ಖಂಡಿತ ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗಿರುತ್ತೆ. ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗತ್ತೆ. ಇದನ್ನು ಬೇಗ ಮಾಡ್ಬೋದು. ನೀವು ಜಸ್ಟ್ ಅಕ್ಕಿ ನೆನೆಸಿ ಹಾಕಿದರೆ ಸಾಕು, ಏನು ಹುಳಿ ಬರೋದೇನು ಬೇಡ, ಫರ್ಮೆಂಟ್ ಆಗೋದು ಬೇಡ. ತುಂಬ ಈಸಿ ಆ್ಯಂಡ್ ವೆರಿ ಟೇಸ್ಟಿ ಆ್ಯಂಡ್ ವೆರಿ ಹೆಲ್ದಿ ಆಲ್ಸೋ.
ಖಂಡಿತ ಟ್ರೈ ಮಾಡಿ, ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು. ಬೈ ಬಾಯ್.